ಈ ವಿಭೀಷಣನ ವ್ಯಕ್ತಿತ್ವ ಅಂತ ಬಂದಾಗ ಅವನ ಉದ್ದೇಶಗಳು ಏನಿದ್ವು? ರಾಮಾಯಣದಲ್ಲಿ ಕಾಣಸಿಗೋ ಒಂದು ಅದ್ಭುತವಾದ ವ್ಯಕ್ತಿ ಅವನು. ರಾವಣನಿಗಿಂತ ಸಂಪೂರ್ಣ ಭಿನ್ನ ವ್ಯಕ್ತಿತ್ವ ವಿಭೀಷಣನ. ಧರ್ಮಾತ್ಮನಾಗೆ ಬದುಕಿದವನು. ಅವನು ತನ್ನವರನ್ನು ಬಿಟ್ಟು ಹೊರಟವನೂ ಅಲ್ಲ. ರಾವಣನಿಂದ ಕೆಡುಕಾಗದಂತೆ ಬಹಳ ಪ್ರಯತ್ನ ಪಡ್ತಾ ಇದ್ದ. ಹಸುಗೂಸನ್ನ ಆಡಿಸ್ತಾ ಇದ್ದ ತಾಯಿಯನ್ನು ಕೂಡ ಎತ್ಕೊಂಡ್ಬರ್ತಾನೆ ಅವನು. ಆ ಯುದ್ಧಕ್ಕೆ ಅಂತ ಹೋದ ರಾವಣ 2 ಶಾಪ ತಗೊಂಡ್ಬರ್ತಾನೆ. ಇದಕ್ಕೆ ಕಾರಣ ಆಗೋನು ವಿಭೀಷಣ. ಆದರೆ ಅದೆಲ್ಲವನ್ನೂ ಮೀರಿ ನನಗೆ ವಿಭೀಷಣನ ವಿಚಾರ ಇಲ್ಲಿ ಬಂದಾಗ ಭಾಳ ಕುತೂಹಲದಂತಹ ವ್ಯಕ್ತಿತ್ವ. ವಿಭೀಷಣನ ಮೇಲೆ ಸಾಕಷ್ಟು ಆರೋಪಗಳು, ತನ್ನ ದೇಶದ ವಿರುದ್ಧವೇ ಪಿತೂರಿ ಮಾಡ್ದ ಅನ್ನುವಂಥದ್ದು, ತನ್ನ ಸಹೋದರನ ಸಂಹಾರಕ್ಕೆ ಇವನೇ ಸಹಾಯ ಮಾಡಿಬಿಟ್ಟ ಅನ್ನುವಂಥದ್ದು, ರಾಮನಿಗೆ ಸಹಕಾರ ಕೊಟ್ಟ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ವಿಭೀಷಣನ ವ್ಯಕ್ತಿತ್ವ ಅಂತ ಬಂದಾಗ ಅವನ ಉದ್ದೇಶಗಳು ಏನಿದ್ವು? ವಿಭೀಷಣನ ಒಂದು ಒಟ್ಟಾರೆ ವ್ಯಕ್ತಿತ್ವ ಪರಿಚಯ ಅಂತ ಮಾಡಿಕೊಡೋದಾದರೆ, ವಿಭೀಷಣ ರಾಮಾಯಣದಲ್ಲಿ ಕಾಣಸಿಗೋ ಒಂದು ಅದ್ಭುತವಾದ ವ್ಯಕ್ತಿ ಅವನು. ಅಂದರೆ ಈಗ ವಿಶ್ರವಸು ಮಹರ್ಷಿಯ ಮಕ್ಕಳು ಇವರೆಲ್ಲ 4 ಜನ: ರಾವಣ, ಕುಂಭಕರ್ಣ, ಶೂರ್ಪಣಖಿ ಮತ್ತು ವಿಭೀಷಣ. ವಿಶ್ರವಸುವಿಗೆ ಮೊದಲ ಪತ್ನಿಯಲ್ಲಿ ಕುಬೇರ ಮಗ ಇದ್ದ. ಕುಬೇರ ಕೈಕಸೆ ಅಂತ ಈ 4 ಜನರ ತಾಯಿ. ಅವಳು ರಾಕ್ಷಸ ವಂಶಕ್ಕೆ ಸೇರದವಳು. ಅವಳಿಂದ ಹುಟ್ಟಿದ 4 ಜನ. ಆದರೆ ಈ 4 ಜನರಲ್ಲಿ ವಿಭೀಷಣ ಬಹಳ ಒಳ್ಳೆಯವನು. ಕುಂಭಕರ್ಣ ಕೂಡ ಬಹಳ ಕೆಟ್ಟವನೇನೂ ಅಲ್ಲ. ಆದರೆ ರಾವಣ ಹಾಗಲ್ಲ. ರಾವಣ ಭಿನ್ನ. ರಾವಣನಿಗಿಂತ ಸಂಪೂರ್ಣ ಭಿನ್ನ ವ್ಯಕ್ತಿತ್ವ ವಿಭೀಷಣನದ್ದು. ರಾವಣ ಎಷ್ಟು ದುಷ್ಟನೋ ವಿಭೀಷಣ ಅಷ್ಟು ಒಳ್ಳೆಯವನು ಅಂತ. ಹಾಗಾಗಿ ವಿಭೀಷಣಸ್ತು ಧರ್ಮಾತ್ಮ ಅಂತಲೇ ಅವನನ್ನು ಕರೆದಿರೋದು. ಧರ್ಮಾತ್ಮನಾಗೆ ಬದುಕಿದವನು ಅವನು. ಅವರೆಲ್ಲ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. ರಾವಣನೂ ಮಾಡಿದವನು. ದೈವ ಭಕ್ತರಾಗಿದ್ದವರು. ಅದು ರಾವಣನೂ ಹೌದು, ವಿಭೀಷಣನೂ ಹೌದು, ಎಲ್ಲವೂ ಹೌದು. ಅದರ ಜೊತೆಗೆ ವಿಭೀಷಣನಿಗೆ ಸಜ್ಜನಿಕೆ ಇತ್ತು. ಒಳಿತು ಮಾಡಬೇಕು, ಯಾರಿಗೂ ಕೆಡಕು ಮಾಡಬಾರದು, ಯಾರನ್ನು ಹಿಂಸಿಸಬಾರದು ಅನ್ನೋ ಮನೋಭಾವ ಅವನದ್ದು. ಆದರೆ ಅದರ ಜೊತೆಗೆ ಅವನು ತನ್ನವರನ್ನು ಬಿಟ್ಟು ಹೊರಟವನೂ ಅಲ್ಲ. ಅವನು ಇವ್ರ ಜೊತೆಗೆ ಬದುಕಿದವನು. ರಾವಣನ ಜೊತೆಗೆ ಬದುಕಿದ್ದವನು ಎಷ್ಟೋ ಕಾಲ. ಆದರೆ ಅವನು ಬದುಕಿದಾಗ ಏನು ಮಾಡ್ಕೊಂಡಿದ್ದ ಅಲ್ಲಿ ಅಂತ ಅಂದರೆ, ರಾವಣನಿಂದ ಕೆಡುಕಾಗದಂತೆ ಬಹಳ ಪ್ರಯತ್ನ ಪಡ್ತಾ ಇದ್ದ ಅವನು. ಜೊತೆಗಿದ್ದಾಗ ರಾವಣನಿಂದ ಬೇರೆಯವರಿಗೆ ತೊಂದರೆ ಆಗದೇ ಇರುವಂತೆ ನೋಡ್ಕೊಳ್ಳೋದು ಹೇಗೆ ಅಂತ ಒಂದು ಹಂತದಲ್ಲಂತೂ ಸಾವಿರ ಜನರನ್ನು ಅಪಹರಣ ಮಾಡಿ ತಂದಿಟ್ಕೊಂಡ್ಬಿಡ್ತಾನೆ ಅವನು. ರಾವಣ ಅವನನ್ನು ದಿಗ್ವಿಜಯ ಮಾಡ್ತಾನೆ. ಮೊಟ್ಟ ಮೊದಲು ದಿಗ್ವಿಜಯ ಮಾಡಿ ಬರುವಾಗ ಜಗತ್ತಿನಲ್ಲಿ ಸುಂದರಿಯರು ಅಂತಿದ್ದವ್ರನ್ನೆಲ್ಲ ಅಪಹರಣ ಮಾಡ್ತಾನೆ. ದೇವತೆಗಳು, ಗಂಧರ್ವರೋ, ಯಕ್ಷರೋ, ಮನುಷ್ಯರೋ ಎಲ್ಲ. ಅಂದರೆ ಅದರಲ್ಲಿ ಕೆಲವರು ತಾಯಂದಿರು, ಕೆಲವರು ಹೆಂಡತಿಯರು, ಕೆಲವರು ಮಕ್ಕಳು ಇದ್ರು ಅಂತ. ಯಾವ ಏಜ್ ಅಂತಲೂ ಇಲ್ಲ ಅಂತ. ಹಸುಗೂಸನ್ನ ಆಡಿಸ್ತಾ ಇದ್ದ ತಾಯಿಯನ್ನು ಕೂಡ ಎತ್ಕೊಂಡ್ಬರ್ತಾನೆ ಅವನು. ಆ ಥರದ ಕ್ರೌರ್ಯ ಅಂತ. ಆದರೆ ಅವ್ರು ಯಾರ ಮೇಲೂ ಏನು ಮಾಡದೇ ಇದ್ದಾಗ ವಿಭೀಷಣ ಕಾಪಾಡಿಬಿಡ್ತಾನೆ. ಅವನು ಇಷ್ಟೆಲ್ಲ ಮಾಡಿ ತನ್ನ ಅಂತಃಪುರಕ್ಕೆ ಕರ್ಕೊಂಡು ಬಂದರೆ ಅದೇ ಹೊತ್ತಿಗೆ ಅಲ್ಲಿ ಇನ್ನೇನೋ ಒಂದು ನೆವ ಮಾಡಿ ಅವನನ್ನು ಬೇರೆ ಕಡೆ ತಿರುಗಿಸ್ಬಿಡ್ತಾನೆ. ಅವನನ್ನು ಬೇರೆ ಯುದ್ಧಕ್ಕೆ ಹೊರಟು ಹೋಗಾಗ ಮಾಡ್ತಾನೆ ವಿಭೀಷಣ. ಆ ಯುದ್ಧಕ್ಕೆ ಅಂತ ಹೋದ ರಾವಣ 2 ಶಾಪ ತಗೊಂಡ್ಬರ್ತಾನೆ. ರಾವಣ ಆ 2 ಶಾಪ ಏನು ಅಂದರೆ, ಒಲಿಯದ ಹೆಣ್ಣಿನ ಮೈ ಮುಟ್ಟಿದರೆ ರಾವಣನ ಅವಸಾನ ಅಂತ ಆ ಶಾಪ. ಆಗ ಏನಾಗುತ್ತೆ ಅಂದರೆ, ತಂದು ಕೂಡಿ ಹಾಕಿದಾನೆ. ಅವರು ಒಲಿದು ಬಂದರೆ ಮಾತ್ರ ಅವ್ರ ಮೈ ಮುಟ್ಟಬಹುದು. ಇಲ್ಲ ಅಂದ್ರೆ ರಾವಣ ಯಾರನ್ನು ಏನು ಮಾಡೋಕ್ಕಾಗಲ್ಲ. ಸೀತೆಯನ್ನು ಅವನು ಏನು ಮಾಡದೇ ಇದ್ದಿದ್ದು ಇದೇ ಕಾರಣಕ್ಕೆ. ರಾವಣ ಬಹಳ ಒಳ್ಳೆಯವನು, ಸೀತೆ ತಗೊಂಡೋದ್ರು ಏನು ಮಾಡ್ಲಿಲ್ಲ ಅಂತಲ್ಲ ಅವನ ಬಗ್ಗೆ ಹೇಳ್ತಾರಲ್ಲ, ಅದೆಲ್ಲ ಅಲ್ಲ. ಶಾಪ ಇದೆ, ಒಲಿಯದ ಹೆಣ್ಣನ್ನು ಮುಟ್ಟಿದ್ರೆ ಅವನಿಗೆ ಅಂತ್ಯ ಅವನಿಗೆ ಅಂತ. ಇದಕ್ಕೆ ಕಾರಣ ಆಗೋನು ವಿಭೀಷಣ. ಅಂದರೆ ಅವನನ್ನು ತಿರುಗಿಸಿ ಡೈವರ್ಟ್ ಮಾಡಿ ಇಂಥದ್ದೆಲ್ಲ ಭಾಳ ಮಾಡ್ತಾ ಇರ್ತಾನೆ ಅವನು. ಒಂದು ಸಲ ಅದು ಮಿತಿ ಮೀರತ್ತೆ. ಯಾವಾಗ ಅಂದರೆ ಸೀತಾಪಹರಣ ಆದಾಗ. ಸೀತೆಯನ್ನು ಅಪಹರಣ ಮಾಡಿ ತಂದಿಟ್ಕೊಂಡಿದ್ದಾನೆ. ಸೀತೆಯನ್ನು ಒಪ್ತಾ ಇಲ್ಲ ಅವನಿಗೆ. ಇವನು ಬಿಡೋದಕ್ಕೆ ಸಿದ್ಧ ಇಲ್ಲ. ಇನ್ನು ಕಡಿದು ಕೊಂದು ತಿಂದು ಎಲ್ಲ ಮಾಡ್ತೀನಿ ಅಂತೆಲ್ಲ ಹೆದರಿಸ್ತಾ ಇದ್ದಾನೆ. ಪ್ರಾತರಾಶಾರ್ಥಂ ಅಂತ, ಬೆಳಗಿನ ತಿಂಡಿಗೆ ನಿನ್ನನ್ನು ಬಳಸ್ತೀನಿ 1 ವರ್ಷ ಆದಮೇಲೆ ಅಂತೆಲ್ಲ ಹೆದರ್ಸ್ಕೊಂಡು ಕೂತಿದ್ದಾನಲ್ಲ. ಆಗ ಆ ಕಡೆಯಿಂದ ಇದು ಬರುತ್ತೆ, ಏನು, ರಾಮನ ಸೇನೆ ಸಮುದ್ರದ ದಡಕ್ಕೆ ಬಂದು ಸೇರತ್ತೆ. ಅದು ಗೊತ್ತಾಗತ್ತೆ. ಅದು ಗೊತ್ತಾದಾಗ ಒಂದು ಸಭೆ ಸೇರ್ತಾರೆ ಇಲ್ಲಿ, ಎಲ್ಲಿ, ಲಂಕೆಯಲ್ಲಿ. ಆ ಸಭೆಯಲ್ಲಿ ವಿಭೀಷಣ ಅವ್ರನ್ನ ವಿರೋಧಿಸ್ತಾನೆ. ರಾವಣನನ್ನು ನಿಲುವನ್ನು ವಿರೋಧಿಸ್ತಾನೆ. ಸೀತೆಯನ್ನು ಕೊಟ್ಬಿಡು ರಾಮನಿಗೆ ಅಂತ ಹೇಳ್ತಾನೆ. ನ್ಯಾಯ ಅಲ್ಲ ಇದು ಅಂತ. ಅವನನ್ನು ಎಲ್ಲರೂ ವಿರೋಧಿಸ್ತಾರೆ. ಇಂದ್ರಜಿತು ಎಲ್ಲರೂ ಅವನನ್ನು ವಿರೋಧ ಮಾಡ್ತಾರೆ. ಎಲ್ಲರ ಜೊತೆಗೆ ಒಂದು ವಾದ ಆಗತ್ತೆ. ಆ ವಾದದಲ್ಲಿ ರಾವಣ ನೀನು ಹೊರಟೋಗು ಅಂತ ಹೇಳಿಬಿಡ್ತಾನೆ.
ನಿನ್ನ ಯಾವ ಅವಶ್ಯಕತೆಯೂ ಇಲ್ಲ, ಹೊರಟೋಗು ಅಂತ. ಆಗ ವಿಭೀಷಣ ಅಲ್ಲಿಂದ ಹೊರಡ್ತಾನೆ. ಇನ್ನಿಲ್ಲಿದ್ದು ಪ್ರಯೋಜನ ಇಲ್ಲ ಅಂತ ಅವನ ಜೊತೆಗೆ ಒಂದು 4 ಮಂತ್ರಿಗಳು ಅಲ್ಲಿಂದ ಎದ್ದು ಹೊರಡ್ತಾರೆ. ಅವರು ಹಾರ್ತಾರೆ ಅಂತ, ಅವರಿಗೆ ಹಾರೋದಕ್ಕೆ ಎಲ್ಲ ಬರುತ್ತಲ್ಲ. ಆದರೆ ಅವನ ಬಗ್ಗೆ ಇದ್ದ ಹೆಸರು ಏನಂದ್ರೆ ನ್ಯಾಯವಾದಿ ವಿಭೀಷಣ ಅಂತ ಅವನನ್ನು ಕರೆದಿದ್ದು. ಅಂದರೆ ನ್ಯಾಯವಾದಿ ಅಂತ ಇವತ್ತು ನಾವು ಅಡ್ವೊಕೇಟ್ಸ್ಗಳಿಗೆ ಕನ್ನಡದಲ್ಲಿ ನ್ಯಾಯವಾದಿ ಅಂತ ಕರೀತೀವಿ. ನ್ಯಾಯವನ್ನೇ ಹೇಳುವವನು ಅಂತ. ವಾದಿ ಅಂದರೆ ಹೇಳುವವನು, ಮಾತಾಡುವವನು ಅಂತ. ನ್ಯಾಯವಲ್ಲದ್ದನ್ನು ಹೇಳೋದಿಲ್ಲ ಅಂತ. ಹಾಗಾಗಿ ಅವನು ಲಂಕೆಯಲ್ಲಿದ್ದು ರಾವಣನಂಥವನ ಆಡಳಿತದಲ್ಲಿದ್ದು ಕೂಡ ಅತ್ಯಂತ ನ್ಯಾಯಸ್ಥನಾಗಿ ಬದುಕದವನು ಅಂತ. ಅದು ಬಹಳ ಕಷ್ಟದ್ದು. ಯಾಕೆಂದ್ರೆ ಎಲ್ಲರೂ ರಾವಣಂತರದವರೇ ಇರುವಾಗ ಈ ಒಬ್ಬ ಇದ್ದರೆ ಬದುಕೋಕ್ಕಾಗೋದು ಹೇಗೆ? ಆದರೆ ಅಲ್ಲಿಯೂ ಅವನು ಒಂದೇ ಒಂದು ತಪ್ಪಿನ ಕೆಲಸ ಮಾಡದೆ, ಒಂದೇ ಒಂದು ಅಪರಾಧ ಮಾಡದೆ, ಒಂದೇ ಒಂದು ಪಾಪ ಮಾಡದೆ, ಸಾಧ್ಯವಾದಷ್ಟು ಇವರಿಂದ ಲೋಕಕ್ಕೆ ಒಳಿತಾಗೋದು ಹೇಗೆ, ಕೆಡುಕಾಗದೇ ಇರೋದು ಹೇಗೆ ಅಂತಲೇ ಪ್ರಯತ್ನಿಸಿ ಬದುಕಿದವನು. ರಾವಣನ ತಪ್ಪುಗಳಿಂದ ಇನ್ನಷ್ಟು ಪ್ರಮಾದಗಳಾಗಬಾರ್ದು ಅಂತ ತಡೆದವನು. ಹೌದು, ತಡೆದವನು. ರಾವಣನಿಗೂ ಅಷ್ಟು ಪಾಪ ಬರೆದಿದ್ದಂತೆ ತಡೆದವನು, ಲೋಕಕ್ಕೂ ಆಗದೆ ಇದ್ದಂತೆ ತಡೆದವನು. ಇದನ್ನ ಮಾಡ್ತಾ ಇದ್ರು. ಯಾರೋ ಒಬ್ರು ನಮ್ಮವರು ಅಂತ ಅನಿಸಿಕೊಂಡವರು ದುಷ್ಟರು ಅಂತ ಅಂದ ಕೂಡಲೇ ಪರಿತ್ಯಾಗ ಅಲ್ಲ, ಅಲ್ಲೇ ಇದ್ದು ಸರಿಪಡಿಸುವ ಪ್ರಯತ್ನ ಮಾಡ್ಬೇಕು. ಇದು ರಾಮಾಯಣ ಮಹಾಭಾರತ ಎರಡೂ ಕಡೆ ಕಾಣಿಸುತ್ತೆ. ವಿದುರ ಅಲ್ಲ, ಯಾವತ್ ಬೇಕಿದ್ರು ಬಿಟ್ಟು ಬಂದ್ಬಿಡ್ಬೋದಾಗಿತ್ತಲ್ಲ ಅಲ್ಲಿಂದ, ಅಂದ್ರೆ ಬಿಟ್ಟು ಬರ್ಲಿಲ್ಲ ಅವರು. ಅಲ್ಲೇ ಕುಳಿತು ಸಾಧ್ಯವಾದಷ್ಟು ಸರಿಪಡಿಸುವ ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲಿ ಎರಡೂ ಕಡೆ ಕುಟುಂಬ ಧರ್ಮ ಕಾಣಿಸುತ್ತೆ. ವಿಭೀಷಣನಲ್ಲೂ ಅಲ್ಲಿ ವಿದುರಾದಿಗಳಲ್ಲೂ ನಮ್ಮ ಕುಟುಂಬ ನಮ್ಮವರು ಅಂತ ಅಂದ ಕೂಡಲೇ ಅವರನ್ನು ರಕ್ಷಣೆ ಮಾಡಬೇಕು, ತಪ್ಪು ಮಾಡದಂತೆಯೂ ರಕ್ಷಣೆ ಮಾಡಬೇಕು. ಯಾರೋ ಯಾರ ಹತ್ರನೂ ಪೆಟ್ಟು ತಿಂದೆ ಇದ್ದಾಗ ರಕ್ಷಣೆ ಅಲ್ಲ, ಅವರು ತಪ್ಪು ಮಾಡದೇ ಇದ್ದಾಗ ಅವರು ನೋಡ್ಕೋಬೇಕು ಅಂತ ಆ ಕೆಲಸ ಮಾಡ್ತಾರಲ್ಲ, ಅದನ್ನು ವಿಭೀಷಣ ಮಾಡ್ಕೊಂಬಂದವರು. ಆದರೆ ಕೊನೆಗೆ ಇದು ಅವನಿಗೆ ಇನ್ನು ಸಹಿಸುವ ಎಲ್ಲ ಕ್ಷಣಗಳು ಮುಗಿದವು ಅಂತ ಕಂಡಾಗ ಅವನು ಅಲ್ಲಿಂದ ಹೊರಟು ಸಮುದ್ರದ ಈಚೆ ದಡದಲ್ಲಿದ್ದ ರಾಮನ ಬಳಿ ಬಂದ್ಬಿಡ್ತಾನೆ. ಶರಣಾಗತಿ, ವಿಭೀಷಣ ಶರಣಾಗತಿ ಅಂತ. ಅವನನ್ನು ಸ್ವೀಕರಿಸಬೇಕಾ ಬೇಡವಾ ಅಂತ ಅಲ್ಲೊಂದು ದೊಡ್ಡ ಚರ್ಚೆ ನಡೆಯುತ್ತೆ. ಸುಗ್ರೀವ ಒಪ್ಪಲ್ಲ, ಅವನನ್ನು ಸ್ವೀಕರಿಸಬಾರದು ಅಂತ ಹೇಳ್ತಾನೆ. ಶತ್ರುವಿನ ತಮ್ಮ ಹಂಗೆ ಯುದ್ಧಕ್ಕೆ ಹೊರಟವ್ರು ಸ್ವೀಕರಿಸೋಕ್ಕಾಗತ್ತೆ? ಆದರೆ ಹನುಮಂತ ಹೇಳ್ತಾನೆ, ಇಲ್ಲ ಅವನು ಬೇರೆ, ಅವನನ್ನು ಸ್ವೀಕರಿಸಬೇಕು ಅಂತ. ಕೊನೆಗೆ ರಾಮ ಅವನನ್ನು ಸ್ವೀಕರಿಸ್ತಾನೆ. ಸ್ವೀಕಾರ ಮಾಡಿ ರಾಮ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ ಅಲ್ಲಿ. ಅಂದ್ರೆ ಲಂಕೆಯ ರಾಜ ನೀನೆ ಅಂತ ಪಟ್ಟಾಭಿಷೇಕ ಮಾಡ್ತಾನೆ. ಇನ್ನೂ ಸಮುದ್ರ ದಾಟಿಲ್ಲ. ಆಗ ಅವರಿಬ್ಬರೊಂದು ಮೈತ್ರಿ ಬೆಳೆಯತ್ತೆ ಅಲ್ಲಿ. ಅಲ್ಲಿಂದ ಅನಂತರ ಇಡೀ ಯುದ್ಧದಲ್ಲಿ ವಿಭೀಷಣನ ಕೊಡುಗೆ ಬಹಳ ದೊಡ್ಡದು. ಈ ಯುದ್ಧ ಮಾಡುವಾಗ ಯಾವಾಗಲೂ ಶತ್ರು ರಹಸ್ಯಗಳು ಗೊತ್ತಿರಬೇಕು. ಹೌದು, ಇವರಿಗೆ ಅವನು ಯಾರು ಅಂತಲೇ ಗೊತ್ತಿಲ್ಲ. ರಾವಣ ಅಂತ ಒಬ್ಬನಿದ್ದಾನೆ ಅನ್ನೋದು ಬಿಟ್ಟರೆ ಅವನೇನು, ಅವನ ಜೊತೆಗೆ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಎಂತೆಂಥ ಸಾಮರ್ಥ್ಯದವರು, ಅವ್ರು ಯಾವ ಆಯುಧ ಬಳಸ್ತಾರೆ, ಅವ್ರಿಗೇನು ವರ ಇದೆ, ಅವ್ರಿಗೇನು ಶಾಪ ಇದೆ, ಅವನ ಸಾಮರ್ಥ್ಯ ಎಲ್ಲಿದೆ ಅವರದ್ದು ಅನ್ನೋ ಎಲ್ಲ ವಿವರಗಳು ಸಿಗಕ್ಕೆ ಸಾಧ್ಯ ಇಲ್ವಲ್ಲ. ಇಷ್ಟೂ ವಿವರವನ್ನು ಅಷ್ಟೂ ಯುದ್ಧದಲ್ಲಿ ನಿರಂತರವಾಗಿ ಕೊಡ್ತಾ ಹೋಗೋದು ವಿಭೀಷಣ ರಾಮನಿಗೆ. ಹಾಗಾಗಿ ಇಡೀ ಯುದ್ಧದ ಗೆಲುವಲ್ಲಿ ದೊಡ್ಡ ಕೊಡುಗೆ ಅವನದ್ದು, ವಿಭೀಷಣನದ್ದು. ಅಷ್ಟು ರಹಸ್ಯಗಳನ್ನು ಬಿಚ್ಚಿಕೊಡ್ತಾನೆ. ಹಾಗಾಗಿ ಅವನನ್ನ ಹಾಗೆ ನೋಡಿದಾಗ ದೇಶದ್ರೋಹಿ ಅಂತ ಕರಿಬೇಕು, ಕುಟುಂಬ ದ್ರೋಹಿ ಅಂತ ಕರಿಬೇಕು, ಅಣ್ಣನಿಗೆ ದ್ರೋಹ ಮಾಡಿದವನು ಅಂತ ಕರಿಬೇಕು ಅಂತ. ಆದ್ರೆ ಅದಲ್ಲ ಅಂತ. ಅಂದ್ರೆ ದೇಶದ್ರೋಹಾದಿಗಳನ್ನ ಮಾಡಬೇಕು ಅಂತ ಅಲ್ಲ, ಆ ಜಾಗದಲ್ಲಿ ಕುಳಿತವನು ಪರಮ ದುಷ್ಟನಾದ್ರೆ ಅವನನ್ನು ಇಳಿಸಬೇಕಾಗತ್ತೆ ಅಂತ. ಇದು ಲಂಕೆಯ ನಾಶಕ್ಕಾಗಿ ಮಾಡಿದ್ದಲ್ಲ ವಿಭೀಷಣ. ಇಲ್ಲಿ ಲಂಕೆ ನಾಶ ಆಗೋದಿಲ್ಲ, ಉಳಿವಿಗಾಗಿ ಮಾಡಿದ್ದು. ಈಗ ರಾವಣನ ಸಂಹಾರ ಮತ್ತು ರಾವಣನ ಸೇನೆಯ ಸಂಹಾರವೇ ಹೊರತು ಲಂಕೆಯ ಪ್ರಜೆಗಳು, ಅವರ ಆಸ್ತಿಪಾಸ್ತಿಗಳು, ಅದರ ನಾಶ ಅಲ್ಲ ಇಲ್ಲ ಅಂತ. ಈಗ ಎಷ್ಟೋ ಸಲ ಇತಿಹಾಸದಲ್ಲೂ ನೋಡ್ತೀವಿ, ಈಗಲೂ ನೋಡ್ತೀವಿ, ಆ ಊರನ್ನೇ ಸುಡೋದು, ಅವರ ಇದನ್ನೆಲ್ಲ ಕಿತ್ಕೊಳ್ಳೋದು, ಆಮೇಲೆ ಇವರು ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ಹೊರದಬ್ಬಿ ಇವರು ಅವ್ರ ಆಸ್ತಿ ಪಾಸ್ತಿ ಇಟ್ಕೊಳ್ಳೋದು, ಅಲ್ಲ ಅಂಥದ್ದೇನೂ ಆಗ್ಲಿಲ್ಲ. ಯುದ್ಧ ಮುಗಿದ ಮೇಲೆ ಇಡೀ ಲಂಕೆಯನ್ನ ಇದ್ದವರಿಗೆ ಬಿಟ್ಟುಕೊಟ್ಟು ಬಂದವರು ಇವರು. ಹಾಗಾಗಿ ಇದು ದೇಶದ್ರೋಹ ಏನೂ ಆಗ್ಲೇ ಇಲ್ಲ, ಲಂಕೆಗೆ ಅಪಾಯ ಆಗ್ಲಿಲ್ಲ, ಲಂಕೆಗೆ ಒಳಿತೇ ಆಯ್ತು ಅದರಿಂದ. ಆದರೆ ಸಿಂಹಾಸನದಲ್ಲಿ ಕುಳಿತವನು ಪರಮದುಷ್ಟನಾದ್ರೆ ಒಂದು ಹಂತ ದಾಟಿದ ಮೇಲೆ ಅದು ಸ್ವಂತ ಅಣ್ಣನಾದರೂ ಕೂಡ ಪರಿತ್ಯಾಗ ಮಾಡಬೇಕಾಗತ್ತೆ ಅಂತ. ಅಂದರೆ ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ರಕ್ಷಿಸೋದು. ಅದು ಸಾಧ್ಯವೇ ಇಲ್ಲ ಅಂತಂದಾಗ ಅದನ್ನು ಬಿಡಬೇಕಾಗತ್ತೆ. ಅಂದರೆ ಗ್ಯಾಂಗ್ರೀನ್ ಬಂದರೆ ಕಾಲು ಕಟ್ ಮಾಡ್ಕೋತೀವಿ,
ಕಾಲು ಕಟ್ ಮಾಡ್ಬೋದಾ ನಮ್ಮದ ಅಂತ ಕೇಳಿದರೆ ಇಲ್ಲ, ಕೊನೆಯವರೆಗೂ ಒಂದು ಪ್ರಯತ್ನ ನಡೆದಿರುತ್ತೆ. ಔಷಧದಿಂದ ಸಾಧ್ಯನಾ, ಆಪರೇಷನ್ನಿಂದ ಸಾಧ್ಯನಾ, ಏನೇನೋ ಪ್ರಯತ್ನ. ಹೌದು. ಅಂತಿಮವಾಗಿ ಆಗೋದಿಲ್ಲ ಅಂದರೆ ಆ ಅಂಗವನ್ನು ತುಂಡರಿಸಿ ಬದುಕಿಕೋ ಅಂತ. ಯಾಕೆಂದ್ರೆ ಬದುಕೋದು ಮುಖ್ಯ. ಹೌದು ಹೌದು. ಅದು ಬದುಕನ್ನೇ ಹಾಳು ಮಾಡಿಬಿಡತ್ತೆ ಒಂದು ಗ್ಯಾಂಗ್ರೀನ್ ಅಂತ ಅಂದರೆ ಆಗ ಅದನ್ನು ಕಿತ್ತಾಕೊಂಡು ಉಳಿದ ದೇಹ ಇರುವಂತೆ ಅಂತ ಅದು ಕಾಣಿಸುತ್ತೆ ಇಲ್ಲಿ. ಎಷ್ಟು ಸಾಧ್ಯವೋ ಅಷ್ಟು ರಾವಣನನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟ ಸರಿದಾರಿಯಲ್ಲಿ. ಹಾಗಲ್ಲ ಅಂತಂದಾಗ ಇದನ್ನೊಂದು ಆಪರೇಷನ್ ಮಾಡಿ ಕಿತ್ತಾಕ್ಬೇಕು. ಇಲ್ಲ ಅಂದ್ರೆ ಅಷ್ಟು ರಾಕ್ಷಸರೇ ಲಂಕೆಯೇ ಪೂರ್ತಿ ಹಾಳಾಗಿ ಹೋಗುತ್ತೆ. ಅದಾಗಬಾರದು ಅಂತ ಒಬ್ಬ ರಾವಣ ಮತ್ತು ಅವನಿಗೆ ಜೈ ಅನ್ನೋ ವರ್ಷನ ಮುಗಿಬೇಕಲ್ಲಿ. ಅದನ್ನು ಮಾಡಿದವನು ವಿಭೀಷಣ.